ಓಕೆ. ಪವಿತ್ರ ಅವರ ಕುರಿತಾಗಿ ಸಾಕಷ್ಟು ಗಾಸಿಪ್ಗಳು ನೋಡಿ, ಪಬ್ಲಿಕ್ ಪರ್ಸನಾಲಿಟಿ ಅಂತಂದಾಗ ಅದರಲ್ಲೂ ಎಸ್ಪೆಷಲಿ ಸಿನಿಮಾ ಇಂಡಸ್ಟ್ರಿನಲ್ಲಿ ಇದ್ದಾಗ ಇದು ಬಹಳ ಸಹಜ, ಕಾಮನ್. ಅದು ಏನು ಗಾಸಿಪ್ಗಳು ಹಬ್ಬೋದು ಅಥವಾ ರೂಮರ್ಸ್ ಹಬ್ಬೋದು ಅಥವಾ ಬೇಕಾದಷ್ಟು ಸುದ್ದಿಗಳು ಹರಡ್ತಾನೆ ಇರುತ್ತೆ. ಅದು ದರ್ಶನ್ ಅವ್ರ ಜೊತೆಗೆ ಪವಿತ್ರ ಅವರ ಸಂಬಂಧದ ಕುರಿತಾಗಿ ಇತ್ತು ಅಥವಾ ಬೇರೆ ಬೇರೆ ಏನೇ ವಿಚಾರದಲ್ಲಿ. ಸೊ ಅದೆಲ್ಲ ನಿಮ್ಮ ಕಿವಿಗೆ ಬಿದ್ದಾಗ ಯಾವಾಗ ಗೊತ್ತಾಯ್ತು ಅದೆಲ್ಲ? ದಟ್ ನೋಡಿ ಮೇಡಮ್, ನಾನು ದರ್ಶನ್ ಪವಿತ್ರ ಅವ್ರ ರಿಲೇಷನ್ಶಿಪ್ ಬಗ್ಗೆ ನಾನು ಜಾಸ್ತಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ನಾನು ನೋಡಿಲ್ಲ, ನಾನು ಕಣ್ಣಿಂದ ನಾನು ನೋಡಿಲ್ಲ. ಜನ ಹೇಳ್ತಾರೆ, ಫೋಟೋಸ್ ಬರ್ತವೆ, ಅಫ್ಕೋರ್ಸ್ ದೇ ಆರ್ ಇನ್ ಫಿಲ್ಮ್ ಇಂಡಸ್ಟ್ರಿ ಅಂದರೆ ಫ್ರೆಂಡ್ಶಿಪ್ ಇರುತ್ತೆ, ಜನ ಈ ಥರ ಆ ಥರ ಅಂತ ಹೇಳ್ತಾರೆ. ಐ ಥಿಂಕ್ ದೇ ಆರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕ್ಲೋಸ್ ಫ್ರೆಂಡ್ಸ್ ಆ್ಯಂಡ್ ದೇ ಮೈಟ್ ಬಿ ಲೈಕ್ ದೇ ಕೇರ್ ಫಾರ್ ಈಚ್ ಅದರ್. ಬಟ್ ನಾನು ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಐ ಹ್ಯಾವೆಂಟ್ ಸೀನ್ ದೆಮ್ ಬೋತ್ ಲೈವ್ ಟುಗೆದರ್. ಅಷ್ಟೇ ಮೇಡಮ್, ಅಷ್ಟೇ. ಓಕೆ. ನಿಮ್ಮನ್ನು ಇದೆಲ್ಲ ಘಟನೆಗಳು ಆದಮೇಲೆ ಈ ರೇಣುಕಾಸ್ವಾಮಿ ವಿಚಾರದಲ್ಲಿ ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಾ? ಯಾರು? ದರ್ಶನ್ ಕಡೆಯವರು ಯಾರಾದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಾ? ಇಲ್ಲ, ಯಾರು ಇಲ್ಲ. ಯಾವುದಾದ್ರೂ ವಿಚಾರಕ್ಕೆ? ಇಲ್ಲ. ಇದು ಟಿ ವಿ ಚಾನಲ್ಸ್ ಅವರು ನನಗೆ ಫೋನ್ ಮಾಡಿದರು. ಓಕೆ ಓಕೆ. ಅದು ಹೆಂಗೆ ಗೊತ್ತಾಯಿತು ಟಿ ವಿಯವರು ನನಗೆ? ಬಿಕಾಸ್ ಐ ಡಿಲೀಟೆಡ್ ಆಲ್ ಮೈ ಸೋಷಲ್ ಪ್ರೊಫೈಲ್ಸ್, ಎವ್ರಿಥಿಂಗ್. ನಾನು ಸೋಷಲ್ ಪ್ರೊಫೈಲಿಂದ ಆಚೆನೇ ಬಂದುಬಿಟ್ಟಿದೆ. ಬಟ್ ಮೀಡಿಯಾ ಅಲ್ವಾ, ಹೆಂಗಾದರೂ ನಂಬರ್ ಸಿಕ್ಕಾಗುತ್ತೆ. ಅವರು ನನ್ನ ನಂಬರ್ ಸಿಕ್ತು, ಅವ್ರು ನನಗೆ ಕಾಂಟ್ಯಾಕ್ಟ್ ಮಾಡಿದ್ರು. ಆ ಟೈಮಲ್ಲಿ ನನಗೆ ಗೊತ್ತಾಗಿದ್ದು. ದೆನ್ ಐ ವೆಂಟ್ ಆ್ಯಂಡ್ ಐ ಸಾ ಯೂಟ್ಯೂಬ್ ದಟ್ ದಿಸ್ ಇಸ್ ವಾಟ್ ಹ್ಯಾಪನ್ ಅಂತ. ಅಷ್ಟೊಂದವರೆಗೂ ನನಗೆ ಗೊತ್ತೇ ಆಗಿರಲಿಲ್ಲ ವಾಟ್ ಎವರ್ ಇಸ್ ಹ್ಯಾಪನ್. ಸೊ ಇದು ಸರ್ 6 to 8 months ನಡೆದಿದೆ. ಏನು ಪವಿತ್ರ ಅವರು ಇದರಲ್ಲಿ ಅರೆಸ್ಟ್ ಆದ್ರು ಅಂತ ಗೊತ್ತಾದಾಗ ಲೈಕ್ ನಿಮಗೆ ಏನು ಅನಿಸ್ತು ಆ ಸಂದರ್ಭ? ನನಗೆ ಗೊತ್ತಾದ ಮೇಲೆ ಮೀಡಿಯಾವ್ರು ನನಗೆ ಕಾಂಟ್ಯಾಕ್ಟ್ ಮಾಡಾದ್ಮೇಲೆ ನಾನು ಯಾವ ಚಾನಲ್ ನನಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೋ ಅವ್ರು ಎಲ್ಲರಿಗೂ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ. ಓಕೆ. ಬಿಕಾಸ್ ಐ ನೋ ದಟ್ ಶಿ ಇಸ್ ನಾಟ್ ರಾಂಗ್. I'm still trying that, I pray to God and she has to come out of this. ಓಕೆ ಓಕೆ. ಅವರೇ ಅಲ್ಲ, ಯಾರ್ಯಾರು ತಪ್ಪು ಮಾಡಿಲ್ಲ ಅವ್ರು ಆಚೆಗೆ ಬರಬೇಕು. ಓಕೆ ಓಕೆ. ಸೊ ಇದರಲ್ಲಿ ಏನಾಯಿತು ಅಂತಂದರೆ A1 ಅಂತ ಪವಿತ್ರ ಗೌಡ ಅವ್ರನ್ನ ಮೊದಲು ಫಸ್ಟ್ ಅವ್ರನ್ನ ಕನ್ಸಿಡರ್ ಮಾಡಿದ್ರು. A1, ಬಿಕಾಸ್ ಶಿ ಈಸ್ ದ ರೀಸನ್ ಬಿಹೈಂಡ್ ಎವ್ರಿಥಿಂಗ್ ಅಲ್ವಾ? Do you think like she is the reason behind everything? The reason is the person who died, ಅವರು ಇವ್ರಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸು. ಸೊ ರೀಸನ್ ವಿಲ್ ಬಿ ಪವಿತ್ರ ಗೌಡ ಅಲ್ವಾ? ಬಟ್ ಪವಿತ್ರ ಗೌಡ ಇಸ್ ನಾಟ್ ದ ಮೇನ್ ರೀಸನ್. ಬಿಕಾಸ್ ದ ಥಿಂಗ್ ಇಸ್, ಇವ್ರು ಹೋಗ್ಬಿಟ್ಟು ನನಗೆ ಇಷ್ಟು ಥರ ಆಗ್ತಾಯಿದೆ ಅಂತ ಅವ್ರು ದರ್ಶನ್ ಅವ್ರನ್ನೋ ಇಲ್ಲಾಂದರೆ ಯಾರಿಗೋ ರಾಘವೇಂದ್ರ ಅವ್ರಿಗೋ ಹೇಳ್ಕೊಂಡಿದ್ದಾರೆ. ಸೊ ಅವ್ರು ಒಂದು ಸ್ಟೆಪ್ ತೊಗೊಂಡಿದ್ದಾರೆ. ಬಟ್ ಆ ಸ್ಟೆಪ್ ಒಂದು ಸ್ವಲ್ಪ ರಾಂಗ್ ಆಗಿಬಿಡ್ತು ಅಷ್ಟೇ. ಬಟ್ ಸ್ವಲ್ಪ ರಾಂಗ್ ಅಲ್ಲ ಸರ್, ಲೈಫ್ ಹೋಗಿದೆ, ಜೀವ ಹೋಗಿದೆ, ಯಾರದ್ದೇ ಆಗಲಿ ಜೀವ ಅಲ್ವಾ? ಹೌದು ಮೇಡಮ್, ನಾನು ಒಪ್ಕೊತೀನಿ. ಅವ್ರು ಇಂಟೆನ್ಷನಲ್ ಆಗಿ ಮರ್ಡರ್ ಮಾಡಬೇಕು ಅಂದರೆ ಡೈರೆಕ್ಟಾಗಿ ಶೂಟ್ ಮಾಡಿಬಿಡ್ಬೋದಾಯ್ತು. ಅವರು ಒಂದು ಒಡೆಯನ ಅಂತ ಹೋಗಿದ್ರು, ಏನೋ ನನಗೆ ಅಷ್ಟೊಂದು ಗೊತ್ತಿಲ್ಲ. ನಾನು ಟಿ ವಿದಲ್ಲಿ ನೋಡಿದ್ದು, ನ್ಯೂಸ್ಗಳು ನೋಡಿದ ಮೇಲೆ ಇದೆ, ಬಡತನದಲ್ಲಿ ಅವ್ರ ಪಾಪ ಪ್ರಾಣ ಹೋಗೋಯ್ತು. ನಾನು ಫಸ್ಟೇ ಹೇಳಿದೆ, ಐ ರಿಯಲಿ ಫೀಲ್ ಸಿಂಪತಿ ಫಾರ್ ದ್ಯಾಟ್. ನಿಮ್ಗೆ ಗೊತ್ತಾ ಸರ್, ಆ ರೇಣುಕಾಸ್ವಾಮಿ ಹತ್ಯೆ ಆದಾಗ 5 ತಿಂಗಳ ಪ್ರೆಗ್ನೆಂಟ್ ಅವ್ರ ಮಿಸ್ಸಸ್, ಈಗ ಮಗು ಆಗಿದೆ. ಹೌದು. ಆ ಮಗುಗೆ ಗಂಡು ಮಗು ಆಗಿದೆ. ಆ ಮಗು ಏನು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನು ಉತ್ತರ ಕೊಡ್ಬೇಕು ಆ ಮಗುಗೆ? ಮತ್ತು ಇದೇ ಮಾತು ಅವನು ಯಾಕೆ ಯೋಚನೆ ಮಾಡಿಲ್ಲ? ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗಿದ್ದಾಳೆ, ಬೇರೆಯವರ ಒಂದು ಹೆಣ್ಮಗುಗೆ ಈ ಥರ ನಾನು ಮೆಸೇಜ್ ಕಳಿಸಿದ್ರೆ ಒಳ್ಳೇದಾ ಅಂತ ಹೇಳಿ ಅವನಿಗೂ ಯೋಚನೆ ಬರಬೇಕಲ್ವಾ? ನನ್ನ ಹೆಂಡತಿ ಪ್ರೆಗ್ನೆಂಟು, ನಾನು ಅಪ್ಪ ಆಗಕ್ಕೆ ಹೋಗ್ತಾಯಿದ್ದೀನಿ, ಕೆಟ್ಟ ಮೆಸೇಜ್ ಕಳಿಸ್ಬಾರ್ದಾಯ್ತಲ್ವ? ಕೆಟ್ಟ ಮೆಸೇಜ್ಗಳು. ಅದು ಐ ಡೋಂಟ್ ಥಿಂಕ್ ಒಂದು ಸತಿನೋ 2 ಸತಿ ಇಲ್ಲ, ಐ ಥಿಂಕ್ ಇಟ್ ಈಸ್ ಬೀನ್ ಎ ಸಿರೀಸ್ ಟುಗೆದರ್. ಅವ್ನು ಕಲಿಸಿರ್ಬೋದು ಅನಿಸುತ್ತೆ, ನಾನು ನೋಡಿಲ್ಲ. ಬಟ್ ಆ್ಯಸ್ ಪರ್ ಐ ಥಿಂಕ್ ಸಿರೀಸ್ ಆಗಿ ಕಲಿಸಿರ್ಬೋದು. ಆವಾಗ ಈ ಸ್ಟೆಪ್ ಆಗಿದೆ ಅಲ್ವಾ? ಇವಾಗ ನೀವು ಹೇಳಿದ್ರಲ್ವಾ, ಅವ್ರ ಹೆಂಡತಿ 5 ತಿಂಗಳು ಪ್ರೆಗ್ನೆಂಟು ಅಂತ. ತುಂಬ ಹೆಂಡತಿನ ನೋಡ್ಕೊಪ್ಪ, ಬೇರೆ ಹೆಣ್ಮಕ್ಳಿಗೆ ಯಾಕೆ ನೋಡಬೇಕು ನೀವು ಅಲ್ವಾ? ಸರಿ, ನಿಮ್ಮ ಭಾವನೆ ಖಂಡಿತವಾಗ್ಲೂ ಒಬ್ಬ ಯಾರಾದರೂ ಈಗ ಅನಿಸುತ್ತೆ ಸಹಜವಾಗಿ ಆ ಥರ ಮೆಸೇಜಸ್ ಬಂದಿದೆ ಅಂತಂದಾಗ ಯಾರಿಗೆ ಆದ್ರೂ ಯಾರು ಅದನ್ನು ಅಕ್ಸೆಪ್ಟ್ ಯಾರು ಮಾಡಲ್ಲ, ಯಾರು ಸರಿ ಅಂತ ಹೇಳಲ್ಲ. ಗೊತ್ತಿಲ್ಲ ನಮ್ಗೆ ಆ ಮೆಸೇಜಸ್ ಕಳಿಸಿದಾರೋ ಇಲ್ವೋ, ಕೋರ್ಟಲ್ಲಿದೆ ಕೇಸು, ಇಟ್ ಹ್ಯಾಸ್ ಟು ಬಿ ಡಿಸೈಡೆಡ್ ಬೈ ದ ಕೋರ್ಟ್ ಓನ್ಲಿ, ಸೊ ವಿ ಡೋಂಟ್ ನೋ. ಬಟ್ ನಾವೇನು ಕಣ್ಣೆದುರುಗಡೆ ಏನು ನೋಡ್ತಾ ಇದ್ದೀವಿ ಅಂದರೆ, nobody has a right to take the law into their hands, alva sir? Yes. So that's where the mistake is happened, ma'am.
and she's and I think she has got the punishment as well. By taking the law in hands, she got the punishment. So I think it's a lesson to them. ಇಟ್ಸ್ ಅ ಲೆಸನ್ ಟು ದೆಮ್ ಅಂತ ಅವ್ರು ಪಾಠ ಕಲ್ತ್ಕೊಬೇಕಿದ್ರಿಂದ ಇಲ್ಲ ತಪ್ಪಾಗಿದೆ, ಪಾಠ ಸಿಕ್ತು ಅವ್ರಿಗೆ, ಸಾಕು ಇಷ್ಟು ಅಂತ ಹೇಳ್ತೀರಾ? ಓಕೆ. ಆದರೆ ಭಾರತದಲ್ಲಿ ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ನೀವು ಒಬ್ಬರು ಸೆಲೆಬ್ರಿಟಿ ಆಗಿರಲಿ, ಒಬ್ಬ ಭಾಳ ದೊಡ್ಡ ವ್ಯಕ್ತಿ ಆಗಿರಲಿ, ದುಡ್ಡಿರೋರಾಗಿರಲಿ, ಪೊಲಿಟಿಷಿಯನ್ ಆಗಿರಲಿ, ಅಥವಾ ಒಬ್ಬ ನಾರ್ಮಲ್ ಕ್ರಿಮಿನಲ್ ಆಗಿರಲಿ, ಲಾ ಇಸ್ ಸೇಮ್ ಫಾರ್ ಎವ್ರಿಬಡಿ. ಹೌದಾ? ಸೊ ಹಂಗಿರುವಾಗ ಬೇರೆ ಕೊಲೆ ಆರೋಪಿಗಳಿಗೆ 10 ವರ್ಷ 15 ವರ್ಷ ಶಿಕ್ಷೆ, ಅಥವಾ ಇವರು ಸೆಲೆಬ್ರಿಟಿ ಅಂತ ಇವ್ರಿಗೆ 6 ತಿಂಗಳು ಶಿಕ್ಷೆ, ಈ ಥರ ಇರೋಕ್ಕೆ ಸಾಧ್ಯ ಇಲ್ಲ. ಕಾನೂನು ತುಂಬ ಸ್ಟ್ರಿಕ್ಟ್ ಆಗಿದೆ. ಸೊ ಜನ ಏನು ಕೇಳ್ತಾರೆ ಗೊತ್ತಾ, ಬೇಲ್ ಬಂದ ತಕ್ಷಣ ಜನ, ಅದು ದರ್ಶನ್ ಅವ್ರಿಗಾಗಲಿ ಪವಿತ್ರ ಅವ್ರಿಗಾಗಲಿ, ನೋಡಿಪ್ಪ ಇವರೆಲ್ಲ, ನಾನು ಎಲ್ಲ ಅಭಿಪ್ರಾಯನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಬೋತ್ ದ ಸೈಡ್ಸ್. ನೋಡಿಪ್ಪ ಇವರೆಲ್ಲ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸು, ಹಾಗಾಗಿ ಇವ್ರಿಗೆ ಪ್ರಭಾವಶಾಲಿಗಳು, ಇವ್ರ ಹತ್ರ ದುಡ್ಡು ಇರುತ್ತೆ, ಇವ್ರಿಗೆ ಕಾಂಟ್ಯಾಕ್ಟ್ಸ್ ಇರುತ್ತೆ, ಸಮ್ ಹೌ ದೆ ಗೆಟ್ ಅವೇ ವಿತ್ ಇಟ್, ಇವರಿಗೆ ಆರಾಮಾಗಿ ಬಿಡಿಸ್ಕೊಂಡು ಬರ್ತಾರೆ, ಅದಕ್ಕೆ ಜಾಮೀನು ಸಿಕ್ಕಿದೆ, ಈ ಥರನೂ ಹೇಳ್ತಾರೆ. ಹೇಳ್ತಾರೆ ಪಕ್ಕ ಹೇಳ್ತಾರೆ. ಅದೇ ರಿಯಾಕ್ಟ್ ಅಂದರೆ ನೋಡಿ ಮೇಡಮ್, ಹೇಳೋ ಮನುಷ್ಯ ಹೇಳ್ತಾರೆ, ಬಟ್ ನಿಜ ಯಾವಾಗ ಒಂದು ದಿವಸ ಆದರೂ ಆಚೆ ಬರುತ್ತೆ ಅಲ್ವಾ? ಸೊ ನೋಡೋಣ, ಅದು ದೇವ್ರ ಮೇಲೆ ಬಿಡೋದು, ಟೈಮ್ ಮೇಲೆ ಬಿಡೋದು. ಸೊ ಟೈಮ್ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಮ್ಯಾಮ್. ನಂಗೆ ಗೊತ್ತು, ನಾನು ಈಗ ಒಂದು ಪ್ರಶ್ನೆ ಕೇಳಿದ್ರೆ ದಿಸ್ ವಿಲ್ ಬಿ ಟೂ ಪರ್ಸ್ನಲ್, ಗೊತ್ತಿಲ್ಲ ಅದನ್ನು ಕೇಳಬೇಕೋ ಬೇಡವೋ ಅಂತ. ನೀವು ಇಟ್ಸ್ ಓಕೆ ಅಂತ ಹೇಳ್ತಾ ಇರೋದನ್ನ, ಬಟ್ ಇಟ್ ಶುಡ್ ನಾಟ್ ಬಿ ಅಬೌಟ್ ಮೈ ಡಾಟರ್. ನೋ ಇಟ್ಸ್ ನಾಟ್ ಅಬೌಟ್, ಇಟ್ಸ್ ಅಬೌಟ್ ಯು ಸರ್. ನೀವು ಭಾಳ ನ್ಯೂಟ್ರಲ್ ಆದ ಒಂದು ಸ್ಟ್ಯಾಂಡ್ ತೊಗೋತಾ ಇದ್ದೀರಾ. ಯು ಆರ್ ವಿಶಿಂಗ್ ಸೋ ಮಚ್ ಆಫ್ ಗುಡ್ ಟು ಹರ್. ನಿಮ್ಮ ಹತ್ರ ಮಾತನಾಡ್ತಾ ಇದ್ದರೆ ಏನು ಅನಿಸುತ್ತೆ ಅಂತಂದರೆ, ಪಾಪ ಭಾಳ ಒಳ್ಳೆ ಮನಸ್ಸಿನ ವ್ಯಕ್ತಿ ಇವರು ಅಂತ ಅನಿಸುತ್ತೆ. ಯಾಕೆ ಹಿಂಗೆ ಸಪ್ರೇಟ್ ಟೈಮಿಂಗ್ಸು ಪ್ರಾಬ್ಲಮ್ ಎಲ್ಲ ಕಪಲ್ಸಲ್ಲೂ ಬರುತ್ತೆ, ಯಾಕೆ ಸಪ್ರೇಟ್ ಆಗಬೇಕಾಯ್ತು? ಯಾಕೆ ನಿಮ್ಮಂಥವ್ರನ್ನ ಉಳಿಸ್ಕೊಳಕ್ಕಾಗಲಿಲ್ಲ ಅವ್ರಿಗೆ, ಅಥವಾ ನೀವಿಬ್ಬರು ಯಾಕೆ ಲೈಫಲ್ಲಿ ಮುಂದೆ ಹೋಗೋಕ್ಕಾಗಲಿಲ್ಲ ಅಂತ? ದ ಥಿಂಗ್ ಇಸ್ ಮ್ಯಾಮ್, at that point of time ನಾನು ಕೇಳಿದೆ ಅಲ್ವಾ, ನಾನು IT-ದಲ್ಲಿದ್ದೆ, ಅವ್ರು ಫಿಲ್ಮ್ ಇಂಡಸ್ಟ್ರಿದಲ್ಲಿದ್ದರು, ಆ್ಯಂಡ್ ಥಿಂಗ್ಸ್ ವಿಲ್ ನಾಟ್ ದ್ಯಾಟ್ ದ ಕಂಪ್ಯಾಟಿಬಿಲಿಟಿ ಇಶ್ಯೂ ಬಂದುಬಿಡ್ತು ಅಲ್ಲ ಆ ಟೈಮಲ್ಲಿ. ಆ್ಯಂಡ್ ನಾನು ಬರೋದು, ಅಫ್ಕೋರ್ಸ್ ಬೀಯಿಂಗ್ ಎ ಹಸ್ಬೆಂಡ್ ವಿಲ್ ಎಕ್ಸ್ಪೆಕ್ಟ್ ದ್ಯಾಟ್ ವೆನ್ ಎ ಹಸ್ಬೆಂಡ್ ಇಸ್ ಬ್ಯಾಕ್ ಫ್ರಮ್ ಆಫೀಸ್, ವೈಫ್ ಶುಡ್ ಬಿ ದೇರ್, ದಿಸ್ ದ್ಯಾಟ್ ಆ್ಯಂಡ್ ಥಿಂಕ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಫಿಲ್ಮ್ ಇಂಡಸ್ಟ್ರಿ ಇದು ಅದು, ಸೊ ಆ ಮೈಂಡ್ ಸೆಟ್ ಆ ಟೈಮಲ್ಲಿ ಮೈ ಏಜ್ ವಾಸ್ ಲೈಕ್ ಯಂಗ್ ಬ್ಲಡ್, ಸೊ ಆ ಮೈಂಡ್ ಸೆಟ್ ಆಗಿರಲಿಲ್ಲ. ಸೊ ವಿ ಥಾಟ್ ಇಟ್ಸ್ ಬೆಟರ್ ಟು ಗಿವ್ ಅಪ್. ಓಕೆ. ಸೊ ಆದರೂ ಒಂದು ನಿಮ್ಗೆ ಇವತ್ತು ನೀವು ಇಟ್ಕೊಂಡಿರೋ ಆ ಪ್ರೀತಿ ವಿಶ್ವಾಸನ ನೋಡಿದ್ರೆ ಎಲ್ಲೋ ಒಂದು ಕಡೆ